ಹೇಳಿ ಸರ್, ಏನ್ ಬೇಕು? ಸರ್, ಇದು ನಿಮ್ ಶಾಪ್ ಬಿಲ್ಲು ನೋಡಿ. ಹಾ ಹೌದು ಸರ್, ನಮ್ ಶಾಪ್ದೆ. ಈ ಬ್ಯಾಗ್ ತಗೊಂಡಿರೋರು ಯಾರು ಅಂತ ಗೊತ್ತಾ? ಅದ್ ಹೇಗ್ ಸರ್ ಹೇಳಕ್ಕಾಗತ್ತೆ? ದಿನಕ್ 100 ಜನ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ಯಾರನ್ನ ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ? ಅದೇನೋ ನಿಜಾನೇ ಸರ್, ಆದ್ರೆ ಬ್ಯಾಗ್ ತಗೊಂಡವ್ರು ಯಾರು ಅಂತ ಗೊತ್ತಾದ್ರೆ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಅಯ್ಯೋ, ಅದೆಲ್ಲ ಕಷ್ಟ ಮೇಡಮ್. ನಿಮ್ ಶಾಪ್ ಅಲ್ಲಿ CCTV ಏನಾದ್ರೂ ಇದೆಯಾ? ಹಾ ಸರ್, ಇದೆ. ಆಡೇಟ್ CCTV ಫುಟೇಜ್ ಚೆಕ್ ಮಾಡಿ ಸರ್, ಯಾರು ತಗೊಂಡಿರೋದು ಅಂತ ಗೊತ್ತಾಗುತ್ತೆ. ಮೊದ್ಲು ನೀವ್ ಯಾರು ಅಂತ ಹೇಳಿ, ಸುಮ್ನೆ ಯಾಕಿಂಗ್ ಬಂದು ಪ್ರಾಬ್ಲಮ್ ಮಾಡ್ತಿದ್ದೀರಾ? ಇದೊಂದು ಇಂಪಾರ್ಟೆಂಟ್ ಕೇಸಿಗೆ ಸಂಬಂಧಪಟ್ಟಿರೋ ವಿಷಯ ಸರ್. ನೀವ್ ಮಾಡೋ ಒಂದ್ ಫೇವರ್ ಇಂದ ನಮ್ ತಾಯಿ ನಿರಪರಾಧಿ ಅಂತ ಹೊರಗಡೆ ಬರ್ತಾರೆ. ಪ್ಲೀಸ್ ಸರ್. ಸರಿ, ಒಂದ್ ನಿಮಿಷ ಇರಿ. ಯಾವ ದಿನದ ಫುಟೇಜ್ ಬೇಕು ಅಂದ್ರೆ? ಜೂನ್ 10th ಸರ್. ಸಾರಿ ಮೇಡಮ್, ಆ ದಿನದ ಫುಟೇಜ್ ಡಿಲೀಟ್ ಆಗಿದೆ. ಆ ದಿನದ ಮಾತ್ರ ಡಿಲೀಟ್ ಆಗಿದ್ಯಾ? ಹೌದು ಸರ್, ಬೇರೆ ದಿನದ್ದೆಲ್ಲ ಇದೆ. ನೀವು ಹೇಳಿರೋ ಡೇಟಿನ ಮಾತ್ರ ಡಿಲೀಟ್ ಆಗಿದೆ. ಅದೇಗ್ ಸಾಧ್ಯ ಸರ್? ಬೇರೆ ದಿನದಿದೆ, ಆ ದಿನದ ಮಾತ್ರ ಡಿಲೀಟ್ ಆಗಿದೆ ಅಂದ್ರೆ ನೀವೇ ಏನೋ ಮಾಡಿರ್ತೀರಾ. ಏನ್ ಮೇಡಮ್ ಹೀಗ್ ಮಾತಾಡ್ತಿದ್ದೀರಾ? ಏನೋ ಕೇಳ್ಕೊಂಡ್ರಿ ಅಂತ ಹೆಲ್ಪ್ ಮಾಡಿದ್ರೆ ನನ್ನನ್ನೇ ಸಿಕ್ಕಾಕ್ಸ್ತಿದ್ದೀರಲ್ಲ. ಅಲ್ಲ ಸರ್, ಆ ದಿನದ ಮಾತ್ರ ಡಿಲೀಟ್ ಆಗೋದಕ್ಕೆ ಹೇಗ್ ಸಾಧ್ಯ? ನನ್ಗದೆಲ್ಲ ಗೊತ್ತಿಲ್ಲ ಸರ್, ನಾನ್ ಡಿಲೀಟ್ ಮಾಡಿಲ್ಲ. ಇದ್ದಿದ್ರೆ ತೋರಿಸ್ತಾ ಇದ್ದೆ. ಸರಿ, ಡಿಲೀಟ್ ಆಗಿರೋ ಅಷ್ಟು ಫುಟೇಜು ರಿಕವರಿ ಮಾಡಕ್ಕಾಗತ್ತಾ? ಅದೆಲ್ಲ ಗೊತ್ತಿಲ್ಲ ಸರ್. ಬೇಕಾದ್ರೆ ಒಂದ್ಸಲಿ ಕಂಪ್ನಿಗೆ ಫೋನ್ ಮಾಡಿ ಕೇಳ್ತೀನಿ ರೀ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ಸರ್, ನಮ್ CCTV ಫುಟೇಜ್ ಅಲ್ಲಿ ಒಂದಿನದ್ದು ಡಿಲೀಟ್ ಆಗಿದೆ. ಅದನ್ನ ರಿಕವರಿ ಮಾಡಕ್ಕಾಗುತ್ತಾ? ಸರ್, ಸರ್ವರ್ ಇಂದಾನೇ ಡಿಲೀಟ್ ಆಗಿದ್ರೆ ರಿಕವರಿ ಮಾಡೋಕ್ಕಾಗಲ್ಲ ಸರ್. ಹಾ, ಸರ್ವರ್ ಇಂದಾನೇ ಡಿಲೀಟ್ ಆಗಿದೆ ಸರ್. ಹಾಗಾದ್ರೆ ರಿಕವರಿ ಮಾಡೋಕ್ಕಾಗಲ್ಲ ಸರ್, ಸಾರಿ. ಕೇಳಿಸ್ಕೊಂಡ್ರಾ? ದಯವಿಟ್ಟು ಹೋಗಿ. ಸಿಂಧು, ಯಾಕಪ್ಪ ಬೇಜಾರಲ್ಲಿದ್ಯಾ? ಏನಾಯ್ತು? ನೀನ್ ಯಾಕಕ್ಕ ಅಳ್ತಿದ್ಯಾ? ಹೇಳಿ ಅಕ್ಕ. ನಾನು ಆ ಥರವನ್ನು ಮರೆತು ಬಿಡ್ಬೇಕಂತ. ಯಾರೇ ಹೇಳಿತು? ನಾನೇ. ಏನಪ್ಪ ಇದೆಲ್ಲ? ಅಂತ ಶ್ರೀಮಂತರ ಸಂಬಂಧ ನಮಗ್ ಬೇಡ ಅಂತ ಇದ್ದಾರಪ್ಪ. ಯಾಕಪ್ಪ ಈ ತರ ಮಾತಾಡ್ತಿದ್ಯಾ? ಇಷ್ಟಕ್ಕೂ ಅಕ್ಕ ಯಾಕೆ ಅಥರ್ವನ್ ಮರಿಬೇಕು? ಕಾರಣ ಕೇಳ್ಬೇಡಮ್ಮ, ಇದೆಲ್ಲ ಅವಳು ಒಳ್ಳೇದಿಕ್ಕೆ. ಅದೇನು ಅಂತ ಬಿಡ್ಸ್ ಹೇಳಿ ಪ್ಲೀಸ್. ಅಪ್ಪ, ವಸುಂಧರಾ ಆಂಟಿ ಮನೆಗೆ ಹೋಗಿದ್ರಂತೆ. ಅಲ್ಲಿ ನಾನ್ ಬೇಡ ಅಂತ ಹೇಳಿದ್ರು ಯಾಕಪ್ಪ ಹೋಗಿದ್ದೆ? ಸರಿ, ಅಲ್ಲಿ ಏನ್ ನಡೀತು ಅಂತನಾದ್ರೂ ಹೇಳಿ. ವಸುಂಧರಾ ಅವರು ಮತ್ತೆ ಅವರಮ್ಮ ಸಾಕ್ಷಿ ಇಲ್ದೇನೆ ಪೊಲೀಸರು ನಿಮ್ ಹೆಂಡತಿನ ಅರೆಸ್ಟ್ ಮಾಡಿದಾರಾ? ದೊಡ್ಡ ಮನೆ ಹುಡುಗರನ್ನ ಬುಟ್ಟಿಗೆ ಹಾಕೊಂಡು ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ಮದ್ವೆ ಆಗದೆ ಇವ್ರ ಪ್ಲಾನು. ಇಷ್ಟೆಲ್ಲ ಆದ್ಮೇಲೂ ಈ ಮದ್ವೆ ನಡಿಲೇಬೇಕಾ? ಅಪ್ಪ, ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ತಾನೆ ಅವ್ರು ಇಷ್ಟೆಲ್ಲ ಮಾತಾಡಿ ಅವಮಾನ ಮಾಡ್ತಿರೋದು. ಅಮ್ಮ ಏನು ತಪ್ಪು ಮಾಡಿಲ್ಲ ಅಂತ ನಾನ್ ಪ್ರೂವ್ ಮಾಡ್ತೀನಪ್ಪ. ಸತ್ಯ ಗೊತ್ತಾದ್ಮೇಲೆ ಅವರೇ ಸುಮ್ನಾಗ್ತಾರೆ. ಆದ್ರೆ ದಯವಿಟ್ಟು ಅಕ್ಕಂಗೆ ಅಥರ್ವನ ಮರ್ತ್ಬಿಡು ಅಂತ ಮಾತ್ರ ಹೇಳ್ಬೇಡಪ್ಪ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಎಲ್ಲ ಬಗೆಹರಿಯುತ್ತೆ ಅಂಕಲ್. ಆದ್ರೆ ಇಂಥ ನಿರ್ಧಾರ ಮಾತ್ರ ತಗೊಂಬೇಡಿ.
ನಿಮ್ಗಳಿಗೆ ಯಾರಿಗೂ ಕೆಲವು ಸೂಕ್ಷ್ಮಗಳು ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗಲ್ಲ? ನನಗೆಲ್ಲ ಅರ್ಥ ಆಗುತ್ತೆ. ಅವ್ರಿಗೆ ನಾವ್ ಶ್ರೀಮಂತರು ಅನ್ನೋ ಅಹಂಕಾರ ಇರ್ಬೋದು, ಆದ್ರೆ ಅಥರ್ವ ಹಾಗಲ್ಲ ಅಪ್ಪ. ಅವರು ಅಕ್ಕನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇಡಿ. ಗಂಡನ್ ಮನೆ ಅಂದ್ರೆ ಗಂಡ ಮಾತ್ರ ಆ ಮನೇಲಿ ಇರಲ್ಲಮ್ಮ. ಅತ್ತೆ ಮಾವ ಬಂಧು ಬಳಗ ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ಇಷ್ಟ ಇಲ್ದರು ಈ ಮದ್ವೆ ನಡೆದ್ರೆ ನಮ್ ಭವಾನಿ ಸುಖವಾಗಿರ್ತಾಳ? ಅಪ್ಪ ಹಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾತಾಡ್ಬೇಡಿ ಪ್ಲೀಸ್. ಆತರ ಎಲ್ಲ ಏನೂ ಆಗಲ್ಲ. ಅಮ್ಮ ನಿರಪರಾಧಿ ಅಂತ ಸಾಬೀತಾದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ ಮೇಲೆ ನಿಮಗ್ ನಂಬಿಕೆ ಇದೆ ತಾನೆ? ನಾನ್ ಹೇಳ್ತಿದ್ದೀನಿ, ಏನೂ ಆಗಲ್ಲ. ಇಷ್ಟ್ರಲ್ಲೇ ಇದೆಲ್ಲ ಸರಿ ಹೋಗುತ್ತೆ. ಅಕ್ಕ, ಅಳ್ಬೇಡ್ವೆ. ಈ ಮದ್ವೆ ನಡ್ದೆ ನಡೆಯುತ್ತೆ. ನೀನು ಅಥರ್ವನ್ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಹೋಗೇ ಹೋಗ್ತೀಯ. ಯಾವತ್ತು ಒಳ್ಳೇದನ್ನೇ ಯೋಚನೆ ಮಾಡು. ಸ್ಟ್ರಾಂಗ್ ಆಗಿರು, ಆಯ್ತಾ? ಸಿಂಧು ಶಾಪಿಗೆ ಹೋಗಿ ಬಂದ್ಮೇಲೆ ಕಾಲೇ ಮಾಡಿಲ್ವಲ್ಲ? ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ ಅಥವಾ ಸಿಗ್ಲಿಲ್ವಾ? ವಿರಾಟ್, ಬಾ ಊಟ ಮಾಡು. ಒಂದ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಮ್ಮ. ನೀನ್ ಊಟ ಮಾಡು. ಸರಿ, ಬೇಗ ಮುಗಿಸ್ಕೊಂಡ್ ಬಾ. ನಾನೇ ಕಾಲ್ ಮಾಡಿ ಕೇಳೋದು ಬೆಟರ್ ಅನ್ಸುತ್ತೆ. ಸಿರಿ, ಕಾಲ್ ಸಿಂಧು. ಹೇಳಿ. ಶಾಪ್ಗೆ ಹೋಗಿದ್ರಾ? ಏನಾಯ್ತು? ಬ್ಯಾಗ್ ಯಾರು ಪರ್ಚೇಸ್ ಮಾಡಿದ್ದು ಅಂತ ಗೊತ್ತಾಯ್ತಾ? ನಮ್ಮನ್ನೆಲ್ಲ ನೀವ್ ಏನ್ ಅನ್ಕೊಂಡಿದ್ದೀರಾ? ಯಾಕೆ ನಾವ್ ಯಾರು ನಿಮಗ್ ಮನುಷ್ಯ ತರ ಕಾಣಿಸ್ತಿಲ್ವಾ? ಏನಾಯ್ತು? ಯಾಕೆ ಹೀಗ್ ಮಾತಾಡ್ತಾ ಇದೀಯಾ? ನಿಮ್ ಮನೆಗ್ ಬಂದಿದ್ ನಮ್ಮ ಅಪ್ಪಂಗೆ ನಿಮ್ ಅಜ್ಜಿ ಆತರ ಅವಮಾನ ಮಾಡಿ ಕಳ್ಸಿದಾರಲ್ಲ. ನಮ್ಮ ಅಮ್ಮನ್ ಬಗ್ಗೆ ಗೊತ್ತಿಲ್ದೆ ನಮ್ಮ ಅಮ್ಮಂದೇ ತಪ್ಪು ಅಂತ ಹೇಗ್ ಹೇಳ್ತಾರೆ ನಿಮ್ ಅಜ್ಜಿ? ಒಂದ್ ನಿಮಿಷ, ನನ್ ಮಾತ್ ಕೇಳು. ಸಾಕು ಸಾಕು. ನೀವ್ ನೋಡಿದ್ರೆ ಒಳ್ಳೆಯವ್ರ ತರ ಸಹಾಯ ಮಾಡಕ್ ಬರ್ತೀರಾ. ನಿಮ್ ಅಜ್ಜಿ ನೋಡಿದ್ರೆ ಆತರ ಅವಮಾನ ಮಾಡ್ತಾರೆ. ನಿಮ್ಗಳಿಗೆ ಮನುಷ್ಯತ್ವಕ್ ಬೆಲೆನೇ ಗೊತ್ತಿಲ್ಲ. ಯಾಕೆ ಈ ರೀತಿ ಅವಮಾನ ಮಾಡಿ ನಮಗೆ ಹಿಂಸೆ ಕೊಡ್ತಿದ್ದೀರಾ? ಸಿಂಧು, ಕಾಮ್ ಡೌನ್. ನಮ್ಮಪ್ಪ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ ನಿಮ್ಗೆ? ಹಲೋ ಸರ್, ನಾನು ರಾಕೇಶ್ ಮಾತಾಡ್ತಿರೋದು. ಏನಾಯ್ತಲ್ಲಿ? ಸಿಂಧು ಯಾಕೆ ಹಾಗೆ ಮಾತಾಡ್ತಾ ಇದ್ದಾಳೆ? ಸರ್, ಅದು ಅಜ್ಜಿ, ಕೇಶವ್ ಅಂಕಲ್ ಮನೆಗೆ ಬಂದಿದ್ರ? ಬಂದಿದ್ರು. ಏನೀಗ? ಅವ್ರಿಗೆ ಅವಮಾನ ಆಗೋ ಥರ ಮಾತಾಡಿ ಮನ್ಸಿಗೆ ನೋವು ಮಾಡಿಸಿ ಕಳ್ಸಿದ್ರ? ಗಾಯತ್ರಿ ಪೇಪರ್ ಕದ್ ಮಾರಿರೋ ವಿಷಯದಲ್ಲಿ ತಾನೇ ಜೈಲಿಗೆ ಹೋಗಿರೋದು. ಅದ್ ಸುಳ್ಳ? ಅದನ್ನೇ ಮಾತಾಡ್ದೆ. ಅವ್ರು ತಪ್ಪು ಮಾಡಿದಾರ ಅಂತ ನಿಮ್ಗೆ ಗೊತ್ತಾ? ಈ ಟೈಮಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು, ಎಲ್ಲರಾಗೆ ಅವಮಾನ ಮಾಡೋದಲ್ಲ. ನೋಡು ವಿರಾಟ್, ನಿಮ್ ಅಣ್ಣ ಅವಳನ್ನ ಲವ್ ಮಾಡ್ದ ಅಂತ ಆ ಮಿಡಲ್ ಕ್ಲಾಸ್ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಕೊಂಡಿದ್ದೆ. ಹಾಗಂತ ತಪ್ಪು ಮಾಡಿದ್ರು ಅವ್ರ ಪರ ನಿಲ್ಲೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ.